ದೇಶದ ಕಾನೂನು ಈ ಕರ್ನಾಟಕ ಈ ಭೂಮಿಯ ಕಾನೂನು. ಆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೂ ಮಾಡಿ. ಇವತ್ತು ಮಾಡ್ತಾ ಇರೋದವರೆಲ್ಲ ಗೂಂಡಾಗಿರಿ ಒಂದು ನೋಟಿಸು ಕೊಡದೆ ಏನು ಕೊಡದೆ ಕಾನೂನನ್ನು ಅಸೆಂಬ್ಲಿನ ಹಾಳು ಮಾಡ್ತಾ ಇದ್ದಾರೆ. ಜನರು ಅವ್ರಿಗೇನು ಬೇಕಾದ್ರೂ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದರೆ ನಾನೊಂದು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ರಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅವ್ರಿಗೆ ಹೇಳೋಷ್ಟು ತಾಳ್ಮೆ ಇಲ್ಲ. ಸೊ ಅದಕ್ಕೆ ಅವರಲ್ಲಿ ಅಸೆಂಬ್ಲಿಲಿ ಕಾಂಗ್ರೆಸ್ ಪಕ್ಷನ ಫೇಸ್ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅವರೇ ಹೇಳಿ ಇಲ್ಲಿವರೆಗೂ ಯಾವ್ಯಾವ ಮಂತ್ರಿಗಳ ಮೇಲೆ ಕೇಸಿದೆ, ಎಷ್ಟು ಜನ ಮೇಲೆ ಕೇಸಿದೆ, ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಕೇಸಿದೆ, ಮುಖ್ಯಮಂತ್ರಿಗಳ ಮೇಲೆ ಕೇಸಿದೆ, ಅವೆಲ್ಲ ನೀವು ಕೂಡ ಮಾಧ್ಯಮದವರು ಈಚೆ ತಂದು ಬಿಡಬೇಕು. ಯು ಶುಡ್ ಆಲ್ಸೋ ಕಮ್ ಔಟ್ ವಿತ್ ಎ ಡಾಕ್ಯುಮೆಂಟ್ ದಟ್ ಹೌ ಮೆನಿ ಮಿನಿಸ್ಟರ್ಸ್ ಹ್ಯಾವ್ ಕೇಸಸ್ ಇನ್ ದಿ ಕಂಟ್ರಿ, ಹೌ ಮೆನಿ ಚೀಫ್ ಮಿನಿಸ್ಟರ್ಸ್ ಹ್ಯಾವ್ ಕೇಸಸ್ ಇನ್ ದಿ ಕಂಟ್ರಿ, why they are not asking their resignation. They are only on a Dalit leader, on a ST minister, tribal minister. They are because 15, 16, 17 of the MLAs have been elected from the Congress party. So they are very much jealous on that. They could not get any ST community leaders elected from their party. So they are trying to do this. After the first time, after I became ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಮೊದಲನೇ ಬಾರಿಗೆ ಅವ್ರಿಗೆ ಬಂದು ಇಲ್ಲಿ ಭೇಟಿ ಮಾಡಬೇಕು. ಇಲ್ಲಿ ಬೇಕಾದಷ್ಟು ಅವರೆಲ್ಲ ವೃತ್ತಿ ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರು, ಹೋಗಿದ್ದಾರೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.